ಯಾರೂ ರೈತರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ರೈತ ಪರವಾಗಿದ್ದಾರೆ, ಬಡ ಜನರ ಪರವಾಗಿದ್ದಾರೆ. ಅವರ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ಕೆಲಸ ಅವರು ಇಂದು ಕೂಡ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಈಗಾಗಲೇ ರೈತ ಮುಖಂಡರ ಮಾತಿನ ಮೇಲೆ 22ನೇ ತಾರೀಕು ಮಾರ್ಚ್ಗೆ ICC ತೀರ್ಮಾನ ಪ್ರಕಾರ ನೀರು ಬಂದಾಗ್ತಕ್ಕಂಥ ಕೆಲಸ ಆಗಿತ್ತು. ಅವರೆಲ್ಲರ ಆಶಯ ಮೇರೆಗೆ ಇನ್ನೂ ಒಂದು 3-4 ದಿನ ಹೆಚ್ಚಿಗೆ ನೀರಿನ ಅವಶ್ಯಕತೆ ಇದೆ ಅಂತ ಮನಗೊಂಡು ಇವತ್ತು ICC ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಾಪುರ ಜೊತೆ ನಾವು ಸುರ್ಪುರ ಶಾಸಕರಾದ ವೇಣುಗೋಪಾಲ್ ನಾಯಕ್ ಅವರು ಮತ್ತು ಚೆನ್ನರೆಡ್ಡಿ ಅವರು ಮಾತಾಡಿ 23ನೇ ತಾರೀಕಿನಿಂದ 26ನೇ ತಾರೀಕುವರೆಗೆ 25ನೇ ತಾರೀಕು ರಾತ್ರಿವರೆಗೆ ನೀರು ಬಿಡ್ತಕ್ಕಂಥ ಕೆಲಸ ಆಯಿತು. ಅದಾದಮೇಲೆ ಕೂಡ ಈ ಮುಂದಿನ ಬೆಳವಣಿಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನೀರಿನ ಅವಶ್ಯಕತೆ ಮನಗೊಂಡು 1ನೇ ತಾರೀಕು ನಾವೆಲ್ಲರೂ ಸೇರಿ ಜಿಲ್ಲೆಯ ಶಾಸಕರು ವೇಣುಗೋಪಾಲ್ ನಾಯಕ್ ಅವರು, ನಾನು ಮತ್ತು ಚೆನ್ನರೆಡ್ಡಿ ಅವರು ಸೇರಿ DK ಶಿವಕುಮಾರ್ ಅವರು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು, ಅವು ಕೆಲವು ರೈತ ಮುಖಂಡರು ಕೂಡ ಆ ಸಂದರ್ಭದಲ್ಲಿ ಹಾಜರಿದ್ದರು. ಅಲ್ಲಿರ್ತಕ್ಕಂಥ ಬೆಳೆಗಳ ಪರಿಸ್ಥಿತಿ ಬಗ್ಗೆ ಕೂಡ ಅವ್ರಿಗೆ ಮನವರಿಕೆ ಮಾಡಿದಾಗ ಉಪಮುಖ್ಯಮಂತ್ರಿಗಳು ತಕ್ಷಣ MD ಜೊತೆ ಮಾತಾಡಿ ಅವೆಲ್ಲ ಏನೇನು ಫಾರ್ಮಾಲಿಟೀಸ್ ಅವೆಲ್ಲ ಮಾಡಿ ನೀರು 3 ದಿನ ನೀರು ಬಿಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ. ಆದರೆ ನಿನ್ನೆಲ್ಲ ಆದೇಶ ಕೂಡ ಆಗಿತ್ತು. ನಿನ್ನೆ ಕೋರ್ಟ್ ಒಂದು ಇದು ಬರೋದ್ರಿಂದ ಇವತ್ತು ಸರ್ಕಾರ ಕೂಡ ಕೋರ್ಟಿನ ಒಂದು ಆದೇಶ ಪ್ರಕಾರ ಕೋರ್ಟಿಗೆ ಕೂಡ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಅಂತೇಳಿ ಇವತ್ತು ಬೆಳಗ್ಗೆ ಸರ್ಕಾರ ಏನು ಕೋರ್ಟಿಗೆ ಹಿಂದಿನ ದಿನ ಎಲ್ಲ ಸುಳ್ಳು ಮಾಹಿತಿಗಳನ್ನು ಕೋರ್ಟಿಗೆ ಒದಗಿಸ್ತಕ್ಕಂಥ ಕೆಲಸ ಕೆಲವರಿಂದ ಆಗಿತ್ತು. ಅದಕ್ಕಾಗಿ ಇವತ್ತು ಸರ್ಕಾರ ವತಿಯಿಂದ ಸರ್ಕಾರದ ಯೋಚಕರು ಎಲ್ಲರೂ ಸೇರಿ ಇವತ್ತು ಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟು ಪರಿಸ್ಥಿತಿ ವಿವರಣೆ ಮಾಡಿದಾಗ ಕೋರ್ಟ್ ನಿನ್ನೆ ಕೊಟ್ಟಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಆದರೆ ರೈತರು ಯಾರು ಕೂಡ ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ರಾತ್ರಿಯಿಂದ ಈಗಾಗಲೇ ಉಪಮುಖ್ಯಮಂತ್ರಿಗಳು ದಿಲ್ಲಿಯಲ್ಲಿ ನೀರಿನ ಬಗ್ಗೆ, ರೈತರ ಕಷ್ಟದ ಬಗ್ಗೆ ಅವರು ಅರಿವಾಗಿ ಅವ್ರು ತಿಳ್ಕೊಂಡು ಇವತ್ತು ನೀರು ಬಿಡ್ತಕ್ಕಂಥ ಆದೇಶ ಕೂಡ ಮಾಡಿದ್ದಾರೆ. ಇವತ್ತು ರಾತ್ರಿ ಆಗಲಿ ನಾಳೆ ಬೆಳಗ್ಗೆವರೆಗೆ ರೈತರಿಗೆ ನೀರು ಬರ್ತಕ್ಕಂಥ ಕೆಲಸ ಆಗ್ತದೆ. ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ, ಏನಿಲ್ಲ. ಸಾಕಷ್ಟು ರೈತರಿಗೆ ತೊಂದರೆ ಆಗಿದೆ, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ತೊಂದರೆ ಆಗಲಂಥ ರೀತಿಯಲ್ಲಿ ಸರ್ಕಾರ ಕೂಡ ಒಳ್ಳೆ ಹೆಜ್ಜೆ ಇಡ್ತಕ್ಕಂಥ ಕೆಲಸ ಮಾಡ್ತಿದೆ. ತಾವ್ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ ಮತ್ತು ಸರ್ಕಾರ ಕೂಡ ಇದೆ. ತಾವೇನು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ತಮ್ಮೆಲ್ಲರೂ ಕೂಡ ತಾವು ನಾಳೆಯಿಂದ ಬರ್ತಕ್ಕಂಥ ನೀರನ್ನು ಮುಂದಿನ ಟೇಲ್ ಎಂಡ್ ರೈತರವರೆಗೆ ಕೊಡ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ರಿ ಅಂತೇಳಿ ಮತ್ತೊಮ್ಮೆ ತಾವೇನು ಹೋರಾಟ ಮಾಡಿದೆ ತಮ್ಮ ಹೋರಾಟಕ್ಕೆ ಫಲ ಸಿಕ್ಕದಂತೂ ಕೂಡ ನಾನು ಭಾವಿಸಿ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ.